ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,374 ಈ ಕಬ್ಬನ್ನ ಸತತವಾಗಿ 4ರಿಂದ 5 ವರ್ಷ 60ರಿಂದ 70 ಟನ್ ಕಬ್ಬ ಇಳುವರಿ ತೆಗೆದಂತ ರೈತರ ಬಗ್ಗೆ ನಾನು ಇವತ್ತಿನ ದಿವಸ ಪರಿಚಯ ಮಾಡಿಕೊಡತನು. ಬರೀ ಈಗ ಮೊದಲ ಆ ರೈತರು ಯಾವ್ದಾರ ಅನ್ನೋದನ್ನ ನಾನು ಹೇಳ್ತಾನಂತ. ಆ ರೈತರು ಯಾರಪ್ಪ ಅಂತಂದ್ರ ಆ ರೈತರು ನನ್ನ ಊರ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರಗುಂದ ನಮ್ಮ ಊರ ಹೆಸರ. ಆಮೇಲೆ ನಾನು ಈ ಕಬ್ಬನ್ನ ಸತತವಾಗಿ ನಾನು ಕಬ್ಬ ಹಾಕಕ್ಕಾರ 4ರಿಂದ 5 ವರ್ಷ ಆಯ್ತು. 5 ವರ್ಷ ಆದ್ರೂ ನಾ ಈ ಕಬ್ಬನ್ನ ಬಂಪರ್ ಇಳುವರಿ ತೆಗೆದನಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಯಾಕಪ್ಪ ಅಂತಂದ್ರೆ ನಾನು ಈ ಕಬ್ಬ ಹಾಕೋಕ್ಕಿಂತ ಮೊದಲ ನಾನು ಹಿಂದಿನ ವೆರೈಟಿ ಯಾವ ಅಂತಂತಂದ್ರೆ ಪೈಲ ನಾವು ಗಂಗಾವತಿ ಹಾಕಿದ್ನಿ. ನಂತರ ಆ ಗಂಗಾವತಿ ಹೋಗ್ಯಾರ 86-032 ಕಬ್ಬ ಬಂತು. ನಂತರ ಆ ವೆರೈಟಿ ಹೋಗ್ಯಾರ ಯಾವಂತಂತಂದ್ರೆ 86 ಬಂತು. ನಾನು ಈ ಕಬ್ಬಗಳನ್ನ ಹಾಕಿ ನಾ ಇಳುವರಿಯೊಳಗ ಭಾಳ ಕುಂಠಿತ ಪಡ್ಕೊಂಡಿ. ಯಾಕಂತಂದ್ರೆ ಈ ಹಿಂದಿನ ವೆರೈಟಿ ಕಬ್ಬದವಲ್ಲ ಅವು ಸತತ ಮಳೆಗಾಲಕ್ಕೆ ಅವು ಇಳುವರಿ ಕಡಿಮೆ ಹಾಕ್ಕೊಂತ ಬಂತು. ಯಾಕಪ್ಪ ಅಂತಂದ್ರ ಆ ವೆರೈಟಿಗಳು ಮಳೆಗಾಲ ಹೆಂಗೆ ಹಾಕತ್ತಲ್ಲ ಹಂಗ ರೋಗ ಬೀಳಕತ್ತು. ಆಮೇಲೆ ಇಳುವರಿಯೊಳಗನ ಭಾಳ ಕುಂಠಿತ ಆಕೈತೆ. ಎಷ್ಟಪ್ಪ ಅಂತಂದ್ರ 10ರಿಂದ ಭಾಳ ಅಂತಂದ್ರೆ ಒಂದು 20ರಿಂದ 25 ಟನ್ ಇಳುವರಿ ಬರಕತ್ತು. ಅದಕ್ಕಾಗಿ ಆ ಇಳುವರಿ ನಮ್ಮ ವ್ಯವಸಾಯ ಮಾಡಕ ಖರ್ಚು ಅಪ್ರೋಟ ಇರಲಿಲ್ಲ. ಅದಕ್ಕಾಗಿ ನಾನು ಈ ಹಿಂದಿನ ವೆರೈಟಿ ಎಲ್ಲ ಬಿಟ್ಕ್ಯಾರ ನಾ ಏನು ಮಾಡಿದಪ್ಪ ಅಂತಂದ್ರ ಸಂಕೇಶ್ವರ ಸಂಶೋಧನಾ ಕೇಂದ್ರಕ್ಕೆ ಹೋಗ್ಯಾರ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಈಗ ನಮಗೆ ರೋಗ ರಹಿತ ತವಿನೂ ಇರಬೇಕು, ಆಮೇಲೆ ಇಳುವರಿಗಳಿಗೆ ಬಂಪರ್ ಇರಬೇಕು ಅಂತ ತವಿನ ಕೇಳಿದಾಗ ಅವ್ರು ಹೇಳಿದ್ರು. ಈಗ ನಾವು ಹೊಸವಾಗಿ ನಾನು ಸದಸ್ಯ ಮಾಡಿದೆವು. ಆ ಬೀಜದ ಹೆಸರು ಯಾವ್ದಂತ ಕೇಳಿದ್ನಿ. ಅದು SNK 13,374 ಈ ಕಬ್ಬಿನ ಹೆಸರು ಹೇಳಿದ್ರ. ಅವಾಗ ನಾ ಏನು ಮಾಡಿದಪ್ಪ ಅಂತಂದ್ರೆ ನಾನು ಆ ಕಬ್ಬನ್ನು ಬರೀ 2 ಟನ್ ಬೀಜ ನನಗೆ ಸಿಕ್ತು. ಅವಾಗ 1 ಟನ್ನಿಗೆ 5,000 ರೂಪಾಯಿದಂತ ನಾ 2 ಟನ್ ಬೀಜ ತೊಗೊಂಬಂದ್ಕ್ಯಾರ ಅದ್ರಲ್ಲಿ ಬೀಜ ಮಾಡಿಕೊದ್ನಿ. ಬೀಜ ಮಾಡ್ಕೊಂಡು ನಂತರ ನಾನು ಹೊಲಕ್ಕೆಲ್ಲ ನಾನು ಇದೇ ಕಬ್ಬು ಹಾಕಿದ್ನಿ. ಈ ಕಬ್ಬು ನಾನು ಹಾಕಿದಾಗಿಂದ ನನ್ನ ಕಬ್ಬಿಗೆ ಯಾವುದೇ ಥರ ರೋಗ ಬಿದ್ದಿಲ್ಲ. ಮತ್ತು ಇಳುವರಿಯನ್ನು 60ರಿಂದ 70 ಟನ್ ನಾನು ಇಳುವರಿ ತಕ್ಕೊಂತ ಬಂದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾ ಹೇಳ್ತೇನೆ. ಮತ್ತು ಈ ಕಬ್ಬ ಬೆಳವಣಿಗೆದಾಗನು ಮಹಾರಾಜ್ ನೋಡ್ರಿ. ಈಗ ನಾನು ಕಬ್ಬ ಕಟಾವು ಮಾಡಿದನು. ಈಗ ನಾನು ಈ ಕಬ್ಬನ್ನು ಸಪ್ರೇಟವಾಗಿ ತೊಗೊಂಬಂದ್ಕ್ಯಾರ ನಾ ಈ ಕಬ್ಬಿಂದು ನಾನು ನಿಮ್ಗೆ ತೋರಿಸತ್ತೇನೆ. ಈ ಕಬ್ಬ 18ರಿಂದ 20 ಫೂಟ್ ಮಟನು ಇದು ಕಬ್ಬ ಐತಿ. ಅಲ್ಲಿ ಮಾಡಿದ ಗಣಿಕೆ ಆಗೈತಿ. ಈಗ ನಮಗೆ ನೋಡಾಕ ಸಿಗ್ತೈತಿ ನೋಡ್ರಿ ಕಬ್ಬ ಎಷ್ಟು ಹೈಟ್ ಐತಿ. ಮತ್ತು ಈ ಕಬ್ಬ ಬೀಳು ಪ್ರಮಾಣ ಕಡಿಮೆ. ಯಾಕಪ್ಪ ಅಂತಂದ್ರೆ ಈ ಬರೀ ಈ ಕಬ್ಬ ನಮ್ಮ ಹೊಲದಾಗ ಕಬ್ಬ ಬಿದ್ದೈತಿ. ಯಾಕಂತಂದ್ರೆ ನಾನು ಪಂಚಮಿ ಸುತ್ತ ಮಳೆ ಆಗಲಿಲ್ಲ. ಆವಾಗ ನಾನು ಸತತ ಆಮೇಲೆ ಈ ಕಬ್ಬಿಗೆ ನಾನು ನೀರು ಬಿಟ್ನಿ. ನೀರು ಬಿಟ್ಟ ಮೇಲೆ ಮಳೆ ಗಾಳಿ ಭಾಳ ಬಿಡ್ತು. ಅದಕ್ಕಾಗಿ ಈ ಕಬ್ಬ ಬಿದ್ದೈತಿ. ಈಗ ನಮಗೆ ನೋಡಾಕ ಇದು ಕಬ್ಬ ಬಿದ್ದೈತಿ. ಆದರೂ ಸಪ್ರೇಟ್ ನಾವು ತೊಗೊಂಬಂದು ಹೊರ ನೋಡಿದಾಗ ಕಬ್ಬ ಈ ಥರನಾಗೆ ಬೆಳವಣಿಗೆ ಆತಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಮತ್ತು ನನ್ನ ರೈತ ಮಿತ್ರನ ಇನ್ನೊಂದು ಏನು ಹೇಳ್ತಂತಂದ್ರೆ ಇದು SNK 13,374 ಈ ಕಬ್ಬತ್ತಲ್ಲ ಇದು ರೈತರಿಗೆ ಮೋಸ ಮಾಡುವಂಥ ಕಬ್ಬಲ್ಲ. ಯಾಕಂತಂದ್ರೆ ಇದು ಮಿನಿಮಮ್ 50 ಟನ್ನರ ಇಳುವರಿ ಬಿದ್ದೇ ಬೋದದ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಮತ್ತು ನಾವು ಅಧಿಕವಾಗಿ ಇಳುವರಿ ತಗೋಬೇಕಂತಂದ್ರೆ ನಮ್ಮ ಭೂಮಿನೂ ಫಲವತ್ತತೆ ಆಗ್ಬೇಕು. ಅಂತಂದ್ರೆ ನಾವು ನಮ್ಮ ಭೂಮಿಗಳಿಗೆ ಅಡಿಗೊಬ್ಬರ ಹಾಕಬೇಕು, ಆಮೇಲೆ ಕುರಿಯರಿಕೆ ಇರಬೇಕು. ನಂತರ ನಾವು ಸಾವಯವ ಅಂತಂತಂದ್ರೆ ಈಗ ನಾವು ತರಕಾರಿ ಮಾಡ್ಕ್ಯಾರ ಮುಗ್ಗಾರ ಹೊಡಿಬೇಕು, ಆಮೇಲೆ ಸನಪ್ ಬಿತ್ಕ್ಯಾರ 16 ಮುಗ್ಗು ಹೊಡಿಬೇಕು. ಈ ಥರಾಗಿ ನಾವು ನಮ್ಮ ಭೂಮಿಗಳನ್ನ ಎಷ್ಟು ನಾವು ಫಲವತ್ತತೆ ಮಾಡ್ಕೋತಾವಲ್ಲ ಅಷ್ಟು ನಮ್ಮ ಕಬ್ಬಿನ ಇಳುವರಿ ಐತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಮತ್ತು ಈ ಕಬ್ಬಿನ ಬೆಳವಣಿಗೆನೂ ಫಾಸ್ಟ್. ಯಾಕಪ್ಪ ಅಂತಂದ್ರೆ ಈಗ ನಾನು ನೋಡತ್ತವಲ್ಲ ಈ ಕಬ್ಬನ್ನು ನಾನು ಹೋದ ಬರೀ ಮಾರ್ಚ್ ಏಪ್ರಿಲ್ದಾಗ ನಾ ಕಬ್ಬು ಹಾಕಿದ್ನಿ. ನಾ ಅಷ್ಟು ಕಬ್ಬ ಹಿಂದೆ ಮಾಡಿ ಹಾಕಿದ್ರು ಈ ಕಬ್ಬ ಈಗ ಬರೀ ಎಕರೆಗೆ
60 ಮೇಲೆ ಇಳುವರಿ ಬಂದದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ನಾನು ಬೈಲಹೊಂಗಲ ತಾಲೂಕು ಕುರುಗುಂದ ಗ್ರಾಮದೊಳಗೆ ಈ ಕಬ್ಬಾನು ಪೈಲ ಕಟ ಮಾಡಿದ್ನಿ. ಆವಾಗ 3 ಎಕರೆಗೆ 165 ಟನ್ ಕಬ್ಬಾಗೈತಿ. ನಂತರ ಈಗ ನಾನು ಈ ಕಬ್ಬನ್ನು ಸವದತ್ತಿ ತಾಲೂಕು ಇಂಚಲ ಗ್ರಾಮದಾಗ ಕಬ್ಬ ಕಟ ಮಾಡತ್ತಾನೆ. ಇಲ್ಲಿ ಇಳುವರಿ ಯಾವ ಥರ ಬಂದಪ್ಪ ಅಂತಂತಂದ್ರೆ ಇದು 3.5 ಎಕರೆ ನಾನು ಕಬ್ಬ ಕಟ ಮಾಡಿದನು. ಈಗ ನಾನು 3.5 ಎಕರೆ ಕಬ್ಬ ಕಟಾವು ಮಾಡಿದ ಮೇಲೆ ಇಲ್ಲೇ 3.5 ಎಕರೆಗೆ ಇದು 200 ಟನ್ನಿನ ಮೇಲೆ ಇಳುವರಿ ಬಂದದಂತ ಕ್ಯಾರ ನಾನು ಈ ಕಬ್ಬಿನ ಬಗ್ಗೆ ನಾನು ರೈತರ ಮಿತ್ರರಿಗೆ ಆತ್ಮವಿಶ್ವಾಸದಿಂದ ಈ ಕಬ್ಬಿನ ಬಗ್ಗೆ ನಾನು ಪರಿಚಯ ಮಾಡಿಕೊಡತ್ತೇನೆ. ಮತ್ತು ನಾವು ಈ ಕಬ್ಬನ್ನು ಎಷ್ಟು ಹಿಂದೆ ಮಾಡಿ ಹಾಕಿದ್ರೂ ಈ ಕಬ್ಬ ಬೆಳೆದತ್ತಿರ್ತದಂತ ಕ್ಯಾರ ನಾ ಹೇಳ್ತಾನೆ. ಇದಕ್ಕೆ ನಾವು ನೀರ ಗೊಬ್ಬರ ಗಳೆ ನಾವು ಎಷ್ಟು ಮಾಡ್ತವಲ್ಲ ಅಷ್ಟು ಈ ಕಬ್ಬಿಂದು ಇಳುವರಿಯನ್ನು ಬೆಳವಣಿಗೆನ ಫಾಸ್ಟ್. ಅದಕ್ಕಾಗಿ ಈಗ ನಾವು ಈ ಕಬ್ಬ ಹಾಗಾಗಿ ಅಡ್ಡಿಲ್ಲ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ಈ ಕಬ್ಬ ಗಣಿಕೆಯು ಸಿಕ್ಕಾಪಟ್ಟಿ ಬೀಸ, ಆಮೇಲೆ ಗದರು ಹಂಗೆ, ಆಮೇಲೆ ನಾನು ನೋಡತ್ತೇವಲ್ಲ ಇದು ಬೆಳೆನೂ ಹಂಗೆ. ಕಬ್ಬಿನಾಗನ ಅಗದಿ ಕಡಿಮೆ ಅವಧಿ ಒಳಗನ ಅಂತಂತಂದ್ರೆ 7ರಿಂದ 8 ತಿಂಗಳೊಳಗನ ಅಗದಿ ಫಾಸ್ಟ್ ಬೆಳೆಯುವಂಥ ವೆರೈಟಿ ಯಾವುದಪ್ಪ ಅಂತಂತಾರೆ ಇದು SNK 13,374. ಯಾಕಪ್ಪ ಅಂತಂದ್ರೆ ಈಗ ನಾನು 10ರಿಂದ 15 ಹೊಸ ವೆರೈಟಿ ಕಬ್ಬಿಂದು ನಾನು ವಿಡಿಯೋ ಮಾಡಿದ್ದೇನೆ. ಪ್ರತಿಯೊಂದು ಕಬ್ಬಿಂದು ಜಾತಿ ಬಗ್ಗೆ ನಾನು ಅದನ್ನು ನಾನು ರೈತ ಮಿತ್ರರಿಗೆ ಅದು ಪರಿಚಯ ಮಾಡಿಕೊಟ್ಟನು. ನಂತರ ಈಗ ಅದರ ವಿಡಿಯೋನ ಮಾಡಿದ್ದಾನೆ. ಈಗ ನಾನು ಮುಂದಿನ ವಿಡಿಯೋದೊಳಗನ ನಾ ಯಾವ ಕಬ್ಬಿಂದು ವಿಡಿಯೋ ಮಾಡಿದನಲ್ಲ ಆ ಕಬ್ಬಿನ ವೆರೈಟಿದು ಇವೆಲ್ಲ ಹೊಸ ತಳಿ. ಯಾಕಪ್ಪ ಅಂತಂದ್ರೆ ಇವೆಲ್ಲ ಕಬ್ಬುಗಳು ನಮ್ಮ ಬೈಲಹೊಂಗಲ ತಾಲೂಕಿಗೆ ಬೆಳೆಯಕ್ಕೆ ಬಂದಿದ್ದಾನ ಈಗ 2 ವರ್ಷ ಆಯ್ತು. ಈಗೆಲ್ಲ ಮೆಟಕ ಬೆಳೆದು ಈಗೆಲ್ಲ ಫ್ಯಾಕ್ಟ್ರಿಗೆ ಹೋಗಿದಾವೆ. ಈಗ ಅವು ಇನ್ನು ಮುಂದೆ ನಾನು ಆ ರೈತರನ್ನ ಸಂಪೂರ್ಣವಾಗಿ ಕಾಂಟ್ಯಾಕ್ಟ್ ಆಗಿ ಅವು ಇಳುವರಿ ಹೆಂಗೆ ಬಂದು ಮತ್ತು ಅದ ಕುಳಿ ಯಾವ ಥರ ಹೊಡೆದ ಅನ್ನೋದನ್ನು ನಾನು ರೈತ ಮಿತ್ರರಿಗೆ ನಾ ಈ ಎಲ್ಲ ಹೊಸ ವೆರೈಟಿ ಕಬ್ಬು ಅದಾವಲ್ಲ ಆ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಾರಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಇನ್ನೊಂದು ನನ್ನ ರೈತ ಮಿತ್ರರಿಗೆ ನಾ ಏನು ಹೇಳ್ತಂತಂದ್ರೆ ಇದು SNK 13,374. ನಾವು ಈ ಕಬ್ಬ ನಾವು ಹಾಕಬೇಕಂತಂದ್ರೆ ಇದನ್ನು ನಾವು 4ರಿಂದ 5 ಫುಟ್ ಸಾಲು ಬಿಡ್ಬೇಕು. ನಾವು ಇದನ್ನು ಎಷ್ಟು ಸಾಲು ಇಂಬಿ ಬಿಡ್ತೇವಲ್ಲ ಅಷ್ಟು ಈ ಕಬ್ಬ ಬೆಳವಣಿಗೆ ಆಕತಿ, ಆಮೇಲೆ ಗದರು ಆಕತಿ ಮತ್ತು ಹೈಟು ಆಕತಿ. ನೋಡಿರಿ ಇದನ್ನು ನಾನು 4 ಫುಟ್ ಸಾಲು ಬಿಟ್ಟನು. 4 ಫುಟ್ ಸಾಲು ಬಿಟ್ರೂ ಇದು ಎಲ್ಲ ಕೂಡಿ ಬಿಟ್ಟತಿ. ಅದಕ್ಕಾಗಿ ಇನ್ನು ಮುಂದೆ ಕಬ್ಬು ಹಾಕುವಂಥ ನಾನು ರೈತ ಬಂದ ಹೇಳ್ತಂತಂದ್ರೆ ಈ ಕಬ್ಬನ್ನು ನಾವು ಹಾಕ್ಬೇಕಂತಂದ್ರೆ ಇದನ್ನು 5 ಫುಟ್ ಸಾಲು ಬಿಟ್ರೆ ಇದಕ್ಕೆ ಇಳುವರಿ ಬಂಪರ್ ಬರ್ತತಿ. ಮತ್ತು ನಮ್ಮ ವ್ಯವಸಾಯ ಮಾಡೋಕೆ ಹೋಗೋರಕ್ಕತಿ ಮತ್ತು ಖರ್ಚು ಕಡಿಮೆ ಆಕತ್ತಂತ ಹೇಳ್ಯಾರ. ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ಹೇಳ್ತಾನೆ. ಅದಕ್ಕಾಗಿ ನಮ್ಮ ಹಿಂದಿನ ಎಲ್ಲ ವೆರೈಟಿ ಕಬ್ಬನ್ನು ಬಿಟ್ಟ ಈ ಕಬ್ಬ ನಾವು ಹಾಕಿದ್ರೆ ಇಳುವರಿ ಬಂಪರ್ ಐತಿ. ನಂತರ ಇದು ರೋಗರಹಿತ ತಳಿನೂ ಐತಿ. ಮತ್ತು ಈ ಕಬ್ಬಿಗೆ ಫ್ಯಾಕ್ಟ್ರಿನ ಬೇಡಿಕೆನೂ ಐತಿ. ಮತ್ತು ಇದು ರೋಗರಹಿತ ತಳಿ ಐತಿ. ಮತ್ತು ನಮಗೆ ಮಳೆಗಾಲದೊಳಗೆ ಎಷ್ಟರ ಮಳೆ ಆದ್ರೂ ಇದು ಬೆಳೆ ಕುಂಠಿತ ಆಗೋದಿಲ್ಲ. ಮತ್ತು ಈಗ ಯಾವುದೋ ಥರ ರೋಗ ಬರೋಲ್ಲ ಅಂತ ಕ್ಯಾರ ನಾ ಈ ಕಬ್ಬಿನ ಬಗ್ಗೆ ನಾನು ರೈತರ ಮಿತ್ರರಿಗೆ ಮಾಹಿತಿ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.